ಅದನ್ನು ಬಲವಂತವಾಗಿ ಮಾಡಿದಾರಾ ಅಥವಾ ಅದನ್ನು ದುಡ್ಡಿಸ್ಕೊಂಡು ಮಾಡಿದಾರಾ ಅಥವಾ ಯಾರೋ ಭಯ ಇಟ್ಸ್ ಮಾಡಿದಾರಾ ಅನ್ನೋದ್ರ ಮೇಲೆ ಆತನ ಪ್ರಕರಣವನ್ನು ಸ್ಟ್ರಾಂಗ್ ಆಗುತ್ತೆ. ಸತ್ತೋದವರು ಅಥವಾ ಅದರಿಂದ ನೋವಾಗಿರುವಂಥವ್ರು ವಿಕ್ಟಿಮ್ಗಳಾಗ್ತಾರೆ. ಸೊ ಈ ವ್ಯಕ್ತಿ ಆರೋಪಿ ಆಗ್ಬೋದು, ಒಟ್ಟು ದೂರದಾರ ಆಗಕ್ಕಾಗಲ್ಲ. ಇವರು ತನ್ನ ಒಂದು ದೈಹಿಕವಾಗಿ ಅಲ್ಲೇ ಇದ್ದು ಒಂದೇನೋ ದಫಲ್ ಮಾಡೋಕ್ಕೋಸ್ಕರ ತನ್ನ ಕಾರ್ಯವನ್ನು ಮಾಡಿದ್ದಾರೆ. ಇನ್ನ ಎಷ್ಟೋ ಬಾಡಿಗಳು ಅಂತ ಹೇಳ್ತಾರಲ್ಲ, ಅದು ನಂಬರ್ ಬೇಕು. ಸುಮ್ಮನೆ ನನ್ನ ಹತ್ರ 1000 ಮುಚ್ಚಿ ಹಾಕ್ಬಿಡಿದೀನಿ, ಎಷ್ಟೋ 1000 ಮುಚ್ಚಿ ಹಾಕ್ಬಿಡಿದೀನಿ. ಸರ್, ಈಗ ಧರ್ಮಸ್ಥಳದಲ್ಲಿ ಒಬ್ಬರು ಅಂದರೆ ನಾನು ಸರೆಂಡರ್ ಆಗ್ತೀನಿ ಅಂತ ಬಂದಿದ್ದಾರೆ ಸರ್. ಅದ್ರ ಬಗ್ಗೆ ನಿಮ್ಗೆ ಮಾಹಿತಿ ಇದೆ ಅಂದ್ಕೊಳ್ತೀನಿ. ಅಂದರೆ ಈಗ ಸರೆಂಡರ್ ತುಂಬ ದಿನ ಆಯ್ತು, ಅವರು ಇವಾಗ ಬಂದು ಸರೆಂಡರ್ ಆಗ್ತೀನಿ, ನನಗೆ ಆಲ್ರೆಡಿ 1000 ಜನ ಓದಾಕಿರೋದು ನಾನು ತೋರಿಸ್ತೀನಿ ಅಂತ ಹೇಳಿ ಬಂದಿದ್ದಾರೆ. ಯಾವ ರೀತಿ ಸರ್, ಇದು ಯಾವ ರೀತಿ ವರ್ಕ್ ಆಗುತ್ತೆ? ಸೊ ಇದೊಂದು ಏನು ಹೇಳ್ತೀವಿ, ವಿಚಿತ್ರವಾದ ಅನ್ನೋ ಪದ ಬಳಕೆ ಅನ್ನೋಕ್ಕಿಂತ ನಂಬಿಕೆ, ಧರ್ಮಸ್ಥಳ ಅಂದರೆ ನಂಬಿಕೆ. ಸೊ ಹಾಗಾಗಿ ಪದ ಜೋಡಿಸ್ಬೇಕು ಅಂದಾಗ ಭಾರಿ ಕಷ್ಟ ಆಗುತ್ತೆ. ಶಾಕಿಂಗ್ ಅಂತ ಹೇಳ್ತೀವಲ್ಲ, ಆ ರೀತಿಯಾಗಿ ಇದೊಂದು ವರ್ತಮಾನ ಅಥವಾ ಒಂದು ನ್ಯೂಸ್ ಅಂತ ತಗೊಳ್ಳೋಣ. ಈಗ ಧರ್ಮಸ್ಥಳದಲ್ಲಿ ಯಾವುದೋ ಒಬ್ಬ ವ್ಯಕ್ತಿ ಬರ್ತಾನೆ. ಅದು ಈ ವ್ಯಕ್ತಿ ಯಾವಾಗ ಬರ್ತಾನೆ ಅಂದರೆ, ಸೌಜನ್ಯ ಕೇಸನ್ನು ಜಡ್ಜ್ಮೆಂಟ್ ಆದಮೇಲೆ ಮತ್ತು ಅದೊಂದು ದೊಡ್ಡ ಊಹಾಪೋಹಗಳು ಆದಮೇಲೆ ಒಂದು ಯೂಟ್ಯೂಬ್ನಲ್ಲಿ ಎಲ್ಲರೂ ಗಮನ ಸೆಳೆದ ಮೇಲೆ ಧರ್ಮಸ್ಥಳದ ಬಗ್ಗೆ ಕೆಲವರು ಜನ ಮಾತಾಡೋದು ಅಂದರೆ ಭಕ್ತಿಯಿಂದ ಮಾತಾಡೋದು ಬಿಟ್ಟು ಅನುಮಾನವ ರೀತಿಯಲ್ಲಿ ನೋಡುವಂಥ ಸಮಯದಲ್ಲಿ ಅದು ಒಂದು ವಿಷಯ ಬರುತ್ತೆ. ಈ ವಿಷಯವನ್ನು ಸಾಮಾನ್ಯವಾಗಿ ಯಾರೂ ಕೂಡ ನೆಗ್ಲೆಕ್ಟಬಲ್ ಮಾಡೋಂಗಿಲ್ಲ. ಯಾಕೆಂದರೆ ಬೆಂಕಿ ಇಲ್ದಿರೋ ಹಾಗೆ ಹೊಗೆ ಆರಲ್ಲ ಅನ್ನುವಂಥದ್ದು ನಮ್ಮ ಕಾನೂನಲ್ಲೂ ಕೂಡ ಮಾತಾಡ್ತೀವಿ ನಾವು. ಅಂದರೆ ಇಟ್ ಈಸ್ ಎ ಡೌಟ್ಫುಲ್ ಅಂತ ಹೇಳಕ್ಕೆ ಮಾತಾಡ್ತೀವಿ. ದೇರ್ ಇಸ್ ಸಮಥಿಂಗ್ ಅಂತ, ದೇರ್ ಇಸ್ ಸಮ್ ಹಿಂಟ್ ಅಂತ. ಯಾರೋ ಒಬ್ಬರು ಬರ್ತಾರೆ ಅಂದರೆ ಅವರೊಬ್ಬರು ಯಾರು ಅನ್ನೋದನ್ನು ಪೊಲೀಸ್ ತಿಳಿಸ್ಬೇಕಾಗತ್ತೆ. ಅದಕ್ಕಾಗಿ FIRನ ಮಾಡಬೇಕು. ಆ ಒಬ್ಬರು ಧರ್ಮಸ್ಥಳದಲ್ಲಿರೋರೇನಾ? ಎಸ್, ಅದನ್ನು ಕೂಡ ದಾಖಲಾತಿ ಮಾಡ್ಕೊಬೇಕು. ಆ ಒಬ್ಬರು ಸ್ಕೆಲಿಟನ್ ಅಂದರೆ ಮನುಷ್ಯನ ಮೂಳೆಯನ್ನು ತೊಗೊಂಡು ರಾಜಾರೋಷವಾಗಿ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ ಅನ್ನೋದು ತಾವು ಹೇಳ್ತಾ ಇರೋವಂಥದ್ದು. ಸೊ ಆ ಮನುಷ್ಯನ ಮೂಳೆ ಯಾರ್ದು ಅನ್ನೋದು ಕೂಡ FIR ಮಾಡ್ಕೊಂಡು ಅದನ್ನು ಬೇರೆ ಕಡೆ ಕಳಿಸ್ಬೇಕಾಗಿರೋಂಥದ್ದು, ಅಂದರೆ DNA ಟೆಸ್ಟಿಂಗ್ಸ್ನ ಕಳಿಸ್ಬೇಕಾಗಿರೋದು. ಕೇಸು ಆ ಮೂಳೆದು ಅಂದರೆ ಆ ಸ್ಕೆಲಿಟನ್ದು ಅಥವಾ ಯಾರೋ ಒಂದು ಮನುಷ್ಯನ ಅಂತ ಅಂದ್ಕೊಳ್ಳೋಣ, ಅದು ಎಷ್ಟೇ ವರ್ಷ ಆಗಿದ್ರೂ ಕೂಡ, ಅಂದರೆ 21 ವರ್ಷ 25 ವರ್ಷ ಆಗಿದ್ರೂ ಕೂಡ ಅದಕ್ಕೆ ಮರು ಜೀವನ ಅಂದರೆ ಮರು ಕೇಸನ್ನು ಹಾಕುವಂಥ ಕಾನೂನಿನ ಸೌಲಭ್ಯಗಳು ಖಂಡಿತವಾಗಲೂ ಆ ಕಾನೂನಲ್ಲಿದೆ. ಇದನ್ನು ಡಿಲೇ ಆಗಿಬಿಟ್ಟಿದೆ ಅಂತ ಬಿಡೋಕ್ಕಾಗಲ್ಲ. ಅದು ಯಾರ್ದು ಅನ್ನೋವಂಥದ್ದು ಒಬ್ಬ ಮಣ್ಣು ಮಾಡಿರೋವಂಥ ವ್ಯಕ್ತಿನೇ. ಅಂದರೆ ನಾವು ಸಾಮಾನ್ಯವಾಗಿ ತೊಗೊತೀವಿ ಡಿಸ್ಪೋಸ್ ಮಾಡಿರುವಂಥ ಕೇಸ್ಗಳು, ಅಂದರೆ ಡಿಸ್ಪೋಸ್ ಮಾಡಿರುವಂಥ ಬಾಡಿ ಡಿಸ್ಪೋಸ್ ಮಾಡಿರೂ ಕೂಡ ಆರೋಪಿ ಅಂತಲೇ ತೊಗೊತೀವಿ ನಾವು ಒಂದು ಮರ್ಡರ್ ಕೇಸಲ್ಲಿ. ಸೊ ಈ ಕೇಸಲ್ಲಿ ಇವರು ಕೂಡ ಆರೋಪಿನೇ, ಬಟ್ ಈ ಹ್ಯಾಸ್ ಬಿಂಗ್ ಅಪ್ರೂವರ್, ಅಂದರೆ ಅಪ್ರೂವರ್ ಆಗಿ ಬರುವಂಥದ್ದು. ಅಂದರೆ ಉಳಿದ ಆರೋಪಿಗಳ ವಿರುದ್ಧ ಹೇಳಿಕೆಯನ್ನು ಕೊಟ್ಟು ಆ ದೇಹ ಯಾರ್ದು ಅಂತ ಹೇಳಿ ಗುರ್ತಿಸೋಕ್ಕೋಸ್ಕರ ತಾನೇ ಬಂದು ನಿಂತಿರುವಂಥ ಸ್ವಯಂ ವ್ಯಕ್ತಿ. ಈಗ ಈ ಸ್ಟೇಟ್ಮೆಂಟನ್ನು ತುಂಬ ಸೂಕ್ಷ್ಮವಾಗಿ ತಗೊಂಡು ನನಗೆ ಇನ್ನೂ ಡೌಟ್ಫುಲ್ ಆಗ್ತಿರೋವಂಥದ್ದೇನು ಅಂದರೆ, ಈಗಲೂ ಕೂಡ ಮಂಗಳೂರಿನಲ್ಲಿ ಯಾವುದೋ ಒಂದು ಪೊಲೀಸ್ ಸ್ಟೇಷನಲ್ಲೇ ಈ ಒಂದು ಪ್ರಕರಣವನ್ನು ನಡೆಸುವಂಥ ಅವಶ್ಯಕತೆ ಇಲ್ಲ. ರಾಜ್ಯ ಸರ್ಕಾರ ಇಮ್ಮಿಡಿಯೇಟಾಗಿ ಇದನ್ನು CBIಗೆ ಅಥವಾ ಸರ್ಕಾರವೇನೋ ಅಥವಾ ಸೆಂಟ್ರಲ್ ಗೌರ್ಮೆಂಟು ಇಮ್ಮಿಡಿಯೇಟಾಗಿ CBIಗೆ ಇದನ್ನು ತೊಗೊಬೇಕಾಗುತ್ತೆ. ವೈ? ಬಿಕಾಸ್ ಎಷ್ಟೋ ಪ್ರಕರಣಗಳಲ್ಲಿ ನಮಗೆ ಬಾಡಿ ಸಿಕ್ಕಿರಲ್ಲ ಅಂತ ಹೇಳಿ ನಾವು ಕೇಸನ್ನ ಡಿಸ್ಪೋಸ್ ಮಾಡಿಬಿಡ್ತೀವಿ. ಅಂದರೆ ಬಾಡಿ ವಾಸ್ ನಾಟ್ ಫೌಂಡ್ ಮೆನಿ ಇಯರ್ಸ್ ಅಂತ. ನಾವು ಯಾವುದೋ ಒಬ್ಬ ವ್ಯಕ್ತಿ ನಾನೇ ಊತ ಹಾಕಿದ್ದೀನಿ ಮತ್ತು ಇದರ ಹಿಂದೆ ಬಹಳಷ್ಟು ಕಥೆಗಳಿದ್ದಾವೆ ಅಂತ ಹೇಳ್ಕೊಂಡು ಬರ್ತಿರೋದ್ರಿಂದ, ಒಂದು ಧರ್ಮಸ್ಥಳ ಅಂದರೆ ನಂಬಿಕೆ, ಲಕ್ಷಾಂತರ ಕೋಟ್ಯಾಂತರ ಜನರ ನಂಬಿಕೆ. ಈ ನಂಬಿಕೆ ಹಿಂದೆ ಇರುವಂಥ ಈ ಪ್ರಕರಣಗಳನ್ನು ಖಂಡಿತವಾಗ್ಲೂ CBIಯೇ ತೊಗೊಬೇಕಾಗತ್ತೆ. ಇಲ್ಲಾಂದರೆ ಇದೆಲ್ಲೋ ಒಂದು ಕಡೆ ನಾವು ಅಂದ್ಕೊಂಡಿರೋ ಹಾಗೆ ಪ್ರೂವ್ ಅಂದರೆ ಯಾರು ಧರ್ಮಸ್ಥಳದ ವಿರುದ್ಧ ಮಾತಾಡ್ತಿದ್ದಾರೋ ಅದು ಸತ್ಯ ಆಗ್ಬಿಡುತ್ತಾ, ಧರ್ಮಸ್ಥಳ ಆ ರೀತಿ ಅಲ್ವಾ ಅನ್ನೋ ಒಂದು ಹೋಲ್ಡಲ್ಲಿದ್ದೀವಿ ನಾವು, ಒಂದು ಸೆಂಟ್ರಲ್ಲಿದ್ದೀವಿ. ಇದಕ್ಕೆ ತೆರೆ ಆಗಬೇಕು ಅಂದಾಗ ಖಂಡಿತವಾಗ್ಲೂ CBI ಇದಕ್ಕೊಂದು ರಿಪೋರ್ಟ್ ಕೊಡಲೇಬೇಕಾಗತ್ತೆ. ನಾನು ಕೇಳುವಂಥದ್ದು, ಈಗ ಎಲ್ಲವನ್ನೂ ಕೂಡ ವಿರೋಧ ಮಾಡ್ಕೊಂಬಂದಿರುವಂಥ ಧರ್ಮಸ್ಥಳ ಧರ್ಮಾಧಿಕಾರಿಗಳಿರ್ಬೋದು ಅಥವಾ ಅಲ್ಲಿನ MLAಗಳಿರ್ಬೋದು, ಅಲ್ಲಿನ ರಾಜಕೀಯ ವ್ಯಕ್ತಿಗಳಿರ್ಬೋದು, ದೊಡ್ಡವರಿರ್ಬೋದು, ಇಂಥ ಒಂದು ವಿಷಯಗಳನ್ನು ಜನರ ಸೂಕ್ಷ್ಮತೆ ನಮಗೆ ಹೇಳ್ತಾರೆ. ಇವಾಗ ಯಾರೋ ಒಬ್ಬರಿಗೆ ಯಾವುದೋ ಒಂದು ನಾವು ನಿಂದನೆ ಮಾಡಿಬಿಟ್ರೆ, ಜಾತಿ ನಿಂದನೆ ಮಾಡಿಬಿಟ್ರೆ, ಧರ್ಮ ನಿಂದನೆ ಮಾಡಿಬಿಟ್ರೆ, ಇಟ್ ಈಸ್ ಅಟ್ರಾಕ್ಟೆಡ್ ಬೈ ಕ್ರಿಮಿನಲ್ ಕೇಸಸ್, ಸೀರಿಯಸ್ ಕೇಸಸ್. ಹಾಗಾದರೆ ನಮ್ಗೆ ಯಾರಿಗೂ ಕೂಡ ಇದು
ಏನು ಹೇಳ್ತೀವಿ, ನೋವಾಗಿರಲ್ವಾ, ನಮ್ಮ ಬಿಲೀಫ್ಸು, ನಮ್ಮ ಒಂದು ನಂಬಿಕೆ ಒಡೆದೋಗಿಲ್ವಾ, ಯಾರಿಗೂ ಆಗಿಲ್ವಾ? ಇವತ್ತು ಕ್ಯಾಮ್ರಾ ಹಿಂದೆ ಕುಂತಿರೋರಿಗೂ ಆಗಿದೆ, ಮುಂದೆ ಕುಂತ್ಕೊಂಡು ಮಾತಾಡ್ತಿರೋರಿಗೂ ಕೂಡ ಆಗಿದೆ. ಯಾಕಂದರೆ ದಟ್ ಈಸ್ ಅನ್ ಎಮೋಷನ್ ಟು ಅಸ್. ಸರ್, ಪ್ರಮಾಣವನ್ನು ಮಾಡೋಕ್ಕೋಸ್ಕರ ಧರ್ಮಸ್ಥಳಕ್ಕೆ ಹೋಗ್ತಿರುವಂಥ ಕಾಲ ಇದು. ಪ್ರಮಾಣವನ್ನು ಮಾಡೋಕ್ಕೆ ಧರ್ಮಸ್ಥಳದಲ್ಲಿ ನಾಮಕರಣಗಳನ್ನ ಮಾಡುವಂಥದ್ದು, ಧರ್ಮಸ್ಥಳದಲ್ಲಿ ನಾನು ಮದುವೆ ಆದರೆ ಧರ್ಮಸ್ಥಳದಲ್ಲೇ ಮದುವೆ ಆಗ್ತೀನಿ ಅನ್ನೋವಂಥದ್ದು, ಮತ್ತು ನಾನೇನೋ ತಪ್ಪು ಮಾಡಿದ್ರೆ ನನ್ನ ಕಪ್ಪು ಕಾಣಿಕೆನ ಉಂಡಿಗೆ ಹಾಕ್ಬಿಟ್ಟು ಮಂಜುನಾಥ ಕ್ಷಮಿಸು ಅಂತ ಕೇಳೋವಂಥದ್ದು, ಇವೆಲ್ಲವೂ ಕೂಡ ನನ್ನ ಬಿಲೀಫ್ ಅಲ್ವಾ? ಇದೆಲ್ಲ ಕೂಡ ನನಗೆ ಧರ್ಮದ ನೋವೇ ತಾನೇ ನನಗೆ. ಅಂದರೆ ನನಗೆ ಮೋಸ ಆಗಿದೆ ಅಂದರೆ ಖಂಡಿತವಾಗ್ಲೂ ಅದರಿಂದ ಏನೋ ಒಂದು ಶಿಕ್ಷೆ ಆಗಬೇಕಲ್ವಾ? ಸೊ ಹಾಗಾಗಿ ನನ್ನ ಬಿಲೀಫ್ ಒಡೆದೋಗಿದೆ. ಇವತ್ತು ಹಿಂದೂಗಳ ಧರ್ಮದ ಬಿಲೀಫ್ ಒಡೆದೋಗಿದೆ. ಆ ಒಂದು ನಂಬಿಕೆ, ಆ ಪವಿತ್ರವಾದ ಸ್ಥಳದ ನಂಬಿಕೆ ಒಡೆದೋಗಿದೆ. ಆ ಪವಿತ್ರತೆಯನ್ನು ಉಳಿಸ್ಕೊಬೇಕು ಅಂದರೆ ಇವೆಲ್ಲವೂ ಕೂಡ ನಮ್ಮ ಕೆಲಸ. ಸೊ ಹಾಗಾಗಿ ಯಾರೋ ಒಬ್ಬರು ಅಂತ ನಾವು ಹೇಳ್ತಾ ಇದ್ದೀವಿ. ಈಗಲೂ ಕೂಡ ಸ್ಪೆಸಿಫಿಕ್ ಆಗಿ ಯಾರು ಅಂತ ಹೆಸರು ಹೇಳ್ತಾ ಇಲ್ಲ. ಈಗಲೂ ಕೂಡ ಜನರಲ್ಲೆಲ್ಲೋ ಒಂದು ನಂಬಿಕೆ, ಇಲ್ಲ ಧರ್ಮಸ್ಥಳ ಆ ರೀತಿ ಇರಲ್ಲ ಅನ್ನೋದೇ ನಂಬಿಕೆ ಇದೆ. ಸೊ ಹಾಗಾಗಿ ಈ ಚಿತ್ರಣ ಇವತ್ತು ನೋಡಿ, ಎಷ್ಟೋ ಜನ ಈ ಒಂದು ನಮಗೆ ರಜೆಗಳು ಬರ್ತಾವಲ್ಲ, ಸಮ್ಮರ್ ವೆಕೇಷನ್ಸ್ ಈ ರೀತಿ ಎಲ್ಲ ಇದ್ದಾಗ, ಅಥವಾ ಇಂಥ ಒಂದು ಒಳ್ಳೆಯ ವಾತಾವರಣ ಇದ್ದಾಗ, ಮುಂಗಾರು ವಾತಾವರಣ ಇದ್ದಾಗ ಧರ್ಮಸ್ಥಳದಲ್ಲಿ ಒಂದು ರೌಂಡ್ ಹಾಕೊಂಡ್ಬರೋ ಅಂಥದ್ದಿತ್ತು. ಎಷ್ಟೋ ಇಳಿಕೆ ಆಗಿದೆ. ಇವತ್ತು ಧರ್ಮಸ್ಥಳಕ್ಕೆ ಹೋಗೋವಂಥದ್ದು ಇಳಿಕೆ ಆಗಿದೆ. ನೋಡೋಣ ಇರೋ, ಹೋಗೋಣ ಇರೋ, ಅಲ್ಲಿಗೆ ಹೋಗ್ಬೇಕಾ, ಅಥವಾ ಹೋಗೋ ಮುಂಚೆ, ಧರ್ಮಸ್ಥಳಕ್ಕೆ ಹೋಗೋ ಮುಂಚೆ ಒಂದು ಪೂರ್ಣ ಪ್ರಮಾಣವಾದ ನಂಬಿಕೆ ಇಲ್ದಿರೋ ಹಾಗೆ ಒಳಗಡೆ ಹೋಗ್ತಾರೆ, ಅಥವಾ ಕಾರ್ನಲ್ಲಿ ಹೋಗ್ತಾ, ಬಸ್ಸಲ್ಲಿ ಹೋಗ್ತಾ ಆ ಪ್ರಕರಣದ ಬಗ್ಗೆ ಮಾತಾಡ್ಕೊಂಡು ಹೋಗುವಂಥ ವಿಷಯ ಆಗಿದೆ. ಸೊ ಇವೆಲ್ಲವೂ ಕೂಡ ಒಂದು ಕುಲಿಷ್ಟ ಬಿಡಬೇಕು. ಹೇಗೆ ಬಂಡೀಪುರಕ್ಕೆ ಹೋಗ್ಬೇಕಂದಾಗ ಅಥವಾ ಕಾಡಿಗೆ ಹೋಗ್ಬೇಕಂದಾಗ ಆ ಒಬ್ಬ ನರಹಂತಕನ ಬಗ್ಗೆ ನಾವು ನೆನಪಿಸ್ಕೊತೀವೋ, ವೀರಪ್ಪನೊಬ್ಬ ಇದ್ದ ಅನ್ನೋ ಥರ, ಆ ರೀತಿಯಾಗಿ ಇವತ್ತು ಆ ಜಾಗಕ್ಕೆ ಒಂದೊಂದು ಸ್ಪೆಸಿಫಿಕೇಷನ್, ಒಂದು ಬಣ್ಣ ಹಚ್ಬಿಟ್ಟಿದ್ದಾರೆ. ಸೊ ಇದನ್ನು ಒಡೆದಾಕುವಂಥ ಕೆಲಸಗಳು ನಾವು ಮಾಡಬೇಕಾಗತ್ತೆ. ಹಾಗಾಗಿ ಸ್ಪಷ್ಟನೆಯನ್ನು ತನಿಖೆ ಮುಖಾಂತರ ಕೊಡಬೇಕಾಗತ್ತೆ ಅನ್ನೋದು ನನ್ನ ಅಭಿಪ್ರಾಯ ಸರ್. ಸರ್, ಈಗ ಅವ್ರನ್ನ ಕೋರ್ಟ್ಗೆ ಸರೆಂಡರ್ ಮಾಡಿದ್ರು ಸರ್. ಕೋರ್ಟ್ಗೆ ಸರೆಂಡರ್ ಮಾಡಿ ಅಲ್ಲಿ ಯಾವ ಆ್ಯಕ್ಟ್ ಪ್ರಕಾರ ಬರುತ್ತೆ, ಅದ ಏನೇನೆಲ್ಲ ನಡೆದಿರ್ಬೋದು ಸರ್? ಈಗ ಬಾಡಿ ಮುಗ್ದಿದೆ ಅಂದರೆ, ಅದು ಸತ್ತಿದೆ ಅಂದರೆ ಅದು 302ಗೆ ಬರುತ್ತೆ. ಹಳೆ ಕೇಸ್ನಲ್ಲಿ 302 ಮರ್ಡ್ರ್ ಕೇಸ್ಗೆ ಬರುತ್ತೆ. ಮರ್ಡ್ರ್ ಮಾಡಿರೋದ್ರಲ್ಲಿ ಈತನ ಒಂದು ಅಂದರೆ ಆ ಕೃತ್ಯಕ್ಕೆ ನಡೆದಿರುವಂಥ ಜಾಗದಲ್ಲಿ ಈತನ ಕೆಲಸ ಏನಾಗಿದೆ ಅನ್ನೋದನ್ನು ಕೂಡ ತೊಗೊತಾರೆ. ಅಂದರೆ ಈತನ ಕೆಲಸ ದಫನ್ ಮಾಡಿರುವಂಥದ್ದು, ಇಂಥ ಜಾಗದಲ್ಲಿ ದಫನ್ ಮಾಡಿದ್ದೀನಿ ಅಂತ ಹೇಳುವಂಥದ್ದು. ಅದನ್ನು ಬಲವಂತವಾಗಿ ಮಾಡಿದಾರಾ, ಅಥವಾ ಅದನ್ನು ದುಡ್ಡಿಸ್ಕೊಂಡು ಮಾಡಿದಾರಾ, ಅಥವಾ ಯಾರಿಗಾರು ಭಯ ಇಟ್ಸ್ ಮಾಡಿದಾರಾ ಅನ್ನೋದ್ರ ಮೇಲೆ ಆತನ ಪ್ರಕರಣವನ್ನು ಸ್ಟ್ರಾಂಗ್ ಆಗುತ್ತೆ. ಈಗ ಬಂದಿದ್ದೆಲ್ಲ ನಾನು ದುಡ್ಡಿಸ್ಕೊಂಡು ಮಾಡ್ತಾ ಇದ್ದೆ, ನಾನು ಪೊಲೀಸಿಗೆ ಹೇಳ್ತಾ ಇರಲಿಲ್ಲ ಅಂದರೆ ಈಸ್ ಗಿಲ್ಟ್. ಅಥವಾ ಬಂದ ತಕ್ಷಣ ಯಾರೋ ಆ ಒಂದು ದೊಡ್ಡ ಜನ ಬರ್ತಾರೆ, ನಾವೇನೂ ಮಾಡೋಕ್ಕಾಗಲ್ಲ, ನನ್ನ ಭಯದಿಂದ, ಆ ವಾತಾವರಣದಿಂದ ಭಯದಲ್ಲಿ ನಾನು ಇಸ್ಕೊಂಡು ಮಾಡಿಬಿಟ್ಟಿದ್ದೀನಿ, ಈಗ ನನಗೇನೋ ಜ್ಞಾನೋದಯ ಆಯಿತು, ಅಥವಾ ಆ ಭಯ ನನಗೆ ಆಚೆ ಹೋಯಿತು, ಹಾಗಾಗಿ ನಾನು ಬಂದು ಸ್ಪಷ್ಟನೆ ಕೊಡ್ತಾ ಇದ್ದೀನಿ ಅಂದರೆ ಅದು ಆತನ ಒಳಗಡೆ ಬರೋಕ್ಕಾಗಲ್ಲ. ಇವೊಂದೋ ಬಂದರೂ ಕೂಡ ಆತನ ಮಾಫಿ ಆಗುತ್ತೆ. ಮತ್ತು ಆತನೇ ಬಂದಿರೋದ್ರಿಂದ, ತಪ್ಪೊಪ್ಪಿಗೆ ಮಾಡ್ಕೊಂಡು ಬಂದಿರೋದ್ರಿಂದ, ಮೊದಲನೇದಾಗಿ ಆತ ಮಾಡಿರೋದು ರೀತಿ ತಪ್ಪೇ. ಅಂದರೆ ಯಾರಿಗೂ ಗೊತ್ತಿಲ್ಲದಿರೋಂಗೆ ಹೆಣವನ್ನು ಮುಚ್ಚಾಕ್ತಿರೋವಂಥದ್ದು. ಆದರೆ ಅದು ತಪ್ಪು ಅಂತ ಯಾವಾಗ ಗೊತ್ತಾಗುತ್ತೆ ಅನ್ನೋದು ಕೂಡ, ಅಂದರೆ ಮೋಟಿವ್, ಇಂಟೆನ್ಷನ್ನು, ಆತನ ಉದ್ದೇಶ ಏನು, ಇವೆಲ್ಲವೂ ಕೂಡ ಪರಿಗಣಿಸಿದಾಗ ಆತ ಮರ್ಡರ್ ಕೇಸ್ನಲ್ಲಿ ಆರೋಪಿ ಆಗ್ತಾರೋ ಅಥವಾ ಅಪ್ರೂವರ್ ಆಗ್ತಾರೋ ಅನ್ನೋದನ್ನು ನ್ಯಾಯಾಧೀಶರು ನ್ಯಾಯಾಲಯದಲ್ಲಿ ತೀರ್ಮಾನ ಮಾಡ್ತಾರೆ ಸರ್. ಇದು ಮುಂದೆ ಅಂದರೆ ಅವ್ರ ಹೇಳಿಕೆ ಮೇಲೆ ನೆಕ್ಸ್ಟ್ ಕೇಸ್ ನಿಲ್ಲುತ್ತಾ ಸರ್ ಅಂತ? ಹೌದು. ಇವಾಗ ಏನಾಗುತ್ತೆ ಅಂದರೆ, ಇವರು ದೂರುದಾರರಾಗಲ್ಲ, ಕಂಪ್ಲೇಂಟ್ ಆಗಲ್ಲ, ವಿಕ್ಟಿಮ್ ಆಗಲ್ಲ. ವಿಕ್ಟಿಮ್ ಅಂದರೆ ನಾವೇನು ಹೇಳ್ತೀವಿ, ಆರೋಪಿ ಅಂದರೆ ಈಗ ರೇಣುಕಾಸ್ವಾಮಿ ಇಸ್ ಎ ವಿಕ್ಟಿಮ್. ಸೊ ಆ ರೀತಿ ಅಂದರೆ ಸತ್ತೋದವರು ಅಥವಾ ಅದರಿಂದ ನೋವಾಗಿರುವಂಥವ್ರು ವಿಕ್ಟಿಮ್ಗಳಾಗ್ತಾರೆ. ಸೊ ಈ ವ್ಯಕ್ತಿ ಆರೋಪಿ ಆಗ್ಬೋದು, ಒಟ್ಟು ದೂರುದಾರ ಆಗೋಕ್ಕಾಗಲ್ಲ. ಯಾಕೆಂದರೆ ಈತ ಯಾವುದೇ ರೀತಿಯಾದ ಸತ್ತಿರೋರು ಆತನ ಸಂಬಂಧಿಕರು ಆಗಿರಲ್ಲ, ಅಥವಾ ಅದೇ ಕ್ಷಣದಲ್ಲಿ ಸಂಬಂಧಿಕರಾಗಬೇಕು ಅನ್ನೋದೇನಿಲ್ಲ. ಅದೇ ಕ್ಷಣದಲ್ಲಿ ಇವಾಗ ಯಾರೋ ಕೊಲೆ ಮಾಡಿರ್ತಾರೆ, ಯಾರೋ ನೋಡ್ತಿರ್ತಾರೆ, ಓಡೋಗಿ ಪೊಲೀಸಿಗೆ ಹೇಳಿದ್ರೆ ಅವ್ನು ದೂರುದಾರ. ನಾನು ಮೊದಲು ಹೋಗಿ ದೂರು ಕೊಡ್ತೀನಿ, ಅಂದರೆ ನೋಡಿ ಸರ್ ನಾನು ಇಂಥ ಜಾಗದಲ್ಲಿ ಯಾರೋ ಒಬ್ಬರು ಬಿದ್ದಿದ್ರು, ಯಾರೋ ಒಬ್ರನ್ನ ಹೊಡೆದಾಕಿದ್ರು ಅಂತ ಹೇಳ್ತಾರೆ, ಅವ್ನು ದೂರುದಾರ. ಅದೂ ಆಗಲ್ಲ. ಇವರು ಈಸ್ ಅ ಪಾರ್ಟ್ ಆಫ್ ದಿ ಕ್ರೈಮ್ ಅಂದರೆ ಏನು? ಕ್ರೈಮ್ ನಡೆಯೋ ಜಾಗದಲ್ಲಿ ಇವರು ತನ್ನ ಒಂದು ದೈಹಿಕವಾಗಿ ಅಲ್ಲೇ ಇದ್ದು ಒಂದೇನೋ ದಫನ್ ಮಾಡೋಕ್ಕೋಸ್ಕರ ತನ್ನ ಕಾರ್ಯವನ್ನು ಮಾಡಿದ್ದಾರೆ. ಬಟ್ ಆ ಕಾರ್ಯ ಮಾಡಿರುವಂಥದ್ದು ಆತನಿಗೆ ಗೊತ್ತಾ ಅದು ಕೊಲೆನೇ ಅಥವಾ ಅದರ ಬಾಡಿ ಅಲ್ಲ ಅನ್ನೋದೆಲ್ಲ ಗೊತ್ತಾ ಅನ್ನೋದ್ರ ಮೇಲೆ ಅವರ ಒಂದು ಆ್ಯಕ್ಟನ್ನು ಪರಿಗಣಿಸ್ತಾರೆ. ಸೊ ಹಾಗಾಗಿ ಇವರೇ ಇಷ್ಟು ದಿನ ಆದಮೇಲೆ ಬಂದಿರೋದ್ರಿಂದ ಬಹುಶಃ ಇವ್ರನ್ನ ಅಪ್ರೂವರ್ ಆಗೇ ತೊಗೊಬೇಕಾಗತ್ತೆ, ಬೇರೆ ಯಾವುದೇ ರೀತಿಯಾಗಿ ತೊಗೊಳ್ಳಲ್ಲ. ಮತ್ತು ಇನ್ನೂ ಎಷ್ಟೋ ಬಾಡಿಗಳು ಅಂತ ಹೇಳ್ತಾರಲ್ಲ, ಅದು ನಂಬರ್ ಬೇಕು.
ಸುಮ್ಮನೆ ನನ್ನ ಹತ್ರ 1000 ಮುಚ್ಚಾಕ್ಬಿಟ್ಟಿದ್ದೀನಿ, ಎಷ್ಟೋ 1000 ಮುಚ್ಚಾಕ್ಬಿಟ್ಟಿದ್ದೀನಿ. ನೋ, ಅಕಸ್ಮಾತ್ ಒಂದೇ ತೋರಿಸಿ ಮತ್ತು ಇನ್ಯಾವುದು ತೋರ್ಸೋಕ್ಕೆ ಆಗಿಲ್ಲ ಅಂದರೆ ನಾವು ಯಾವ ರೀತಿ ನಂಬೋದು? ಸೊ ಹಾಗಾಗಿ ಪರಿಪೂರ್ಣವಾಗಿ ನಡಿಬೇಕು ಅಂದರೆ ಖಂಡಿತವಾಗ್ಲೂ ಇದು ಈ ಪ್ರಕರಣ, ಇಂಥ ಒಂದು ಹೇಳಿಕೆ, ಇಂಥ ಒಂದು ಸೆನ್ಸಿಟಿವ್ ಜಾಗದಲ್ಲಿ ಆಗಿರುವಂಥ ವಿಷಯವನ್ನು ದಯಮಾಡಿ CBIಗೆ ವರ್ಗಾವಣೆ ಮಾಡಬೇಕು ಅನ್ನೋದೇ ಇವತ್ತು ಸಾಮಾನ್ಯ ಜನರ ಮಾತು. ಅದು ಕೂಡ ನನ್ನ ಮಾತು ಕೂಡ ಹಾಗೇ ಇದೆ.